ರಾಜ್ಯಸಭೆ ಎಲೆಕ್ಷನ್ಗೆ ತಡರಾತ್ರಿ ಅಭ್ಯರ್ಥಿ ಘೋಷಿಸಿದ ಬಿಜೆಪಿ. ರಾಜ್ಯದ ಒಂದು ಸ್ಥಾನಕ್ಕೆ ಅಚ್ಚರಿ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್ಗೆ ಟಿಕೆಟ್. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಇಲ್ಲ ಮರು ಆಯ್ಕೆಯ ಅವಕಾಶ. ರಾಜ್ಯಸಭೆ ಜೊತೆಗೆ ಪರಿಷತ್ ಟಿಕೆಟ್ ಸಹ ಘೋಷಣೆ. ಬಿಜೆಪಿಯಿಂದ ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ಹುಬ್ಬಳ್ಳಿ ಮೂಲದ ಲಿಂಗರಾಜು ಪಾಟೀಲ್, ಮೈಸೂರು ಮೂಲದ ರಘು ಕೌಟಿಲ್ಯ ಆಯ್ಕೆ. ಪರಿಷತ್ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ 3ನೇ ಅಭ್ಯರ್ಥಿ ಕಣಕ್ಕಿಳಿಸೋ ಪ್ಲಾನ್. ಬಿಜೆಪಿ ಜೆಡಿಎಸ್ನ ದೋಸ್ತಿ ಅಭ್ಯರ್ಥಿಯಾಗಿ ಗೋವಿಂದರಾಜ್ ಕಣಕ್ಕೆ, 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಕಣಕ್ಕಿಳಿಸಿ ಇರೋ ಕಾಂಗ್ರೆಸ್ಗೆ ಡಿಕೆಶಿಗೆ ಕೌಂಟರ್ ಕೊಡೋ ತಂತ್ರ. ಮತ್ತೆ ದಳಪತಿಗಳ ಭದ್ರಕೋಟೆ ಮೇಲೆ ಕಣ್ಣಿಟ್ಟ ಡಿಕೆಶಿ. ಸಿಎಂ ಆದ್ಮೇಲೆ ಸ್ವಕ್ಷೇತ್ರಕ್ಕೆ ಹೋದಾಗ ನನ್ನ ಮನೆ ಬಾಗಿಲು ತೆರೆದಿದೆ ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ಆಹ್ವಾನ. ಒಕ್ಕಲಿಗ ನಾಯಕತ್ವದ ಫೈಟ್ಗೆ ಮತ್ತೆ ಮುನ್ನುಡಿ ಬರೆದ ಡಿಕೆ ಶಿವಕುಮಾರ್. 2028ರ ಎಲೆಕ್ಷನ್ಗೆ ಈಗಿನಿಂದಲೇ ಬಿಜೆಪಿ ತೆರೆಮರೆ ಸಿದ್ಧತೆ. 224 ಕ್ಷೇತ್ರಗಳ ಎಲ್ಲಾ ಮಂಡಲಗಳಲ್ಲೂ ಸರ್ವೆ. 6 ತಿಂಗಳಿಗೊಮ್ಮೆ ಸರ್ವೆ ಮಾಡಿಸೋಕೆ ನಿರ್ಧಾರ. ನಿತಿನ್ ನವೀನ್ ಭೇಟಿ ಕೊಟ್ಟ ಬೆನ್ನಲ್ಲೇ ಜನರ ನಾಡಿ ಮಿಡಿತ ಅರಿಯೋದಕ್ಕೆ ತಂತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.